ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಈಕ್ವಿಟಿ ಟು ಆಪ್ಷನ್ಸ್. ಕೆಲವೊಂದು ಕಾರಣಾಂತರಗಳಿಂದ ವೀಡಿಯೋಗಳನ್ನ ಮಾಡೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂತ ನೋಡಿದ್ರೆ ಸೆಬಿ ಹೊಸದಾಗಿ ರೂಲ್ಸ್ ಮಾಡಿತ್ತು. ಯಾವುದೇ ರೀತಿಯಾದಂಥ ಸೆಕ್ಯೂರಿಟೀಸ್ಗಳ ಮೇಲೆ ನಾವು ಇಂಡಿವಿಜುವಲ್ ಅನಾಲಿಸಿಸ್ ಮಾಡೋಂಗಿಲ್ಲ ಅಂಥೇಳಿ. ಸೊ ಸೆಕ್ಯೂರಿಟೀಸ್ಗಳು ಅಂತ ಯಾವುದ್ಯಾವುದು ಅಂತ ನೋಡಿದ್ರೆ ಸ್ಟಾಕ್ಸ್ಗಳಾಗಿರ್ಬೋದು, ನಾವು ಯಾವುದೇ ರೀತಿಯಾದಂಥ ಅನಾಲಿಸಿಸ್ ಮಾಡೋಂಗಿಲ್ಲ ಅಂತೇಳಿದರು. ಮಾಡಿದ್ರು ಇನ್ ಕೇಸ್ 3 months ಓಲ್ಡ್ ಡಾಟಾಯಿಂದ ಮಾಡಬೇಕು ಅಂತೇಳಿದರು. ನಾವು ಈಗ ಏನಾರು ಅನಾಲಿಸಿಸ್ ಮಾಡಬೇಕು ಅಂದರೆ ಇಂಡೆಕ್ಸ್ಗಳಲ್ಲಿ ನಾವು ಅನಾಲಿಸಿಸ್ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳಿಲ್ಲ. ಸೊ ಇವತ್ತು ನೋಡೋಣ ಬನ್ನಿ ಯಾವ ರೀತಿ ಅನಾಲಿಸಿಸ್ ಮಾಡೋಣ ಅಂತ. ಏನಾರು ಚೇಂಜಸ್ ಇತ್ತು ಅಂದರೆ, ಏನಾರು ಚೇಂಜಸ್ ಮಾಡ್ಕೊಬೇಕು ಅಂತೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅಪ್ಡೇಟ್ ಮಾಡ್ಕೋತೀನಿ. ಇವತ್ತಿನ ಸ್ಟಾಕ್ ನೋಡೋದಾದ್ರೆ IOCL ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡು. ರೆಗ್ಯುಲರಾಗಿ ನಮ್ಮದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಕಾಮನ್ನು. ನಾನು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ನ ಏನಕ್ಕೆ ಬಿಲೀವ್ ಮಾಡ್ತೀನಿ ಅಂತ ನೋಡಿದ್ರೆ, ಇದು ಯಾವುದೇ ರೀತಿಯಾದಂಥ ಲ್ಯಾಗಿಂಗ್ ಇಂಡಿಕೇಟ್ರ್ ಅಲ್ಲ. ಇದು ನಮಗೆ ಈ ಮೂವಿಂಗ್ ಅವರೇಜು, ಪಿವಟ್ ಟೇಬಲ್ಸು ಮತ್ತು ಇನ್ನು ಬೊಲಿಂಜರ್ ಬ್ಯಾಂಡು ಇವೆಲ್ಲ ಬಂದು ನಮಗೆ ಲ್ಯಾಗಿಂಗ್ ಇಂಡಿಕೇಟ್ರು. ಇದು ಯಾವುದೇ ರೀತಿಯಾದಂಥ ಲ್ಯಾಗಿಂಗ್ ಇಂಡಿಕೇಟ್ರುಗಳಲ್ಲ. ಸೊ ಹಂಗಾಗಿ ನಾನು RSIನ ಬಿಲೀವ್ ಮಾಡೋದು. ಆಮೇಲೆ ಮೇಯ್ನಾಗಿ ನಾನು ಈ ಒಂದು ಪಾಯಿಂಟ್ನ ನಾನು ಯಾವುದೇ ಕಾರಣಕ್ಕೂ ಫೋಕಸ್ ಮಾಡಲ್ಲ. ಸೆಬಿ ಆಲ್ರೆಡಿ ಹೇಳಿದೆ ಪ್ರೆಸೆಂಟ್ ಪ್ರೈಸ್ ಮೇಲೆ ಯಾವುದೇ ರೀತಿಯಾದಂಥ ಅನಾಲಿಸಿಸ್ ಮಾಡಬಾರ್ದು ಅಂಥೇಳಿ. ಸೊ ಹಾಗಾಗಿ ನಾನು ಇದನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ನಾನು ಅನಾಲಿಸಿಸ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನೋಡ್ಬೋದು ನೀವು RSI 30 ಬ್ರೀಚ್ ಮಾಡಿದೆ, ಸರಿನಾ. ಈ ಒಂದು ಪಾಯಿಂಟಲ್ಲಿ ನಾವು ಬೈ ಮಾಡಿದರೆ ನೋಡಿ, ಒಂದು ಒಳ್ಳೆ ಸೂಪರ್ ಡೂಪರ್ ರ್ಯಾಲಿ ಸಿಗ್ತಾಯಿತ್ತು. ನೋಡೋಣ ಇದು ಎಷ್ಟು ಪ್ರೈಸ್ ರೇಂಜ್ ಮೂವ್ ಆಗಿದೆ ಅಂಥೇಳಿ. ನಾವೊಂದು ಈ ಒಂದು ಪಾಯಿಂಟಲ್ಲಿ ಬೈ ಮಾಡಿದರೆ, ನಾವು ಈ ಒಂದು ಪಾಯಿಂಟಲ್ಲಿ ಬೈ ಮಾಡಿದರೆ ಆಲ್ಮೋಸ್ಟ್ ಅಲ್ಲಿ 252% ರಿಟರ್ನ್ ಇತ್ತು. ಪೇಷನ್ಸ್ ಇದ್ದರೆ ಮಾತ್ರ ನಾವು ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡೋಕ್ಕಾಗೋದು. ಸೊ ಇಲ್ಲಿ ಟೈಮ್ ಈಸ್ ಮನಿ ಅಂತಲೇ ಹೇಳ್ಬೋದು ನಾವು. ಅದು ಬಿಟ್ಟರೆ ಪ್ರೀವಿಯಸ್ ಇಲ್ಲಿ ನೋಡಿ, ಈ ಒಂದು ಪಾಯಿಂಟಲ್ಲಿ ನೋಡಿ, ಈ ಒಂದು ಪಾಯಿಂಟಲ್ಲಿ ಬೈ ಮಾಡಿದ್ರು ನಮಗೊಂದು ಒಳ್ಳೆ ಸೂಪರ್ ಡೂಪರ್ ರ್ಯಾಲಿ ಸಿಗ್ತಿತ್ತು. ಆಮೇಲೆ ಈ ಒಂದು ಪಾಯಿಂಟ್ ನೋಡ್ಬೋದು, ಈ ಒಂದು ಪಾಯಿಂಟ್ ಇದೆಯಲ್ಲ, ಈ ಒಂದು ಪಾಯಿಂಟಲ್ಲಿ ಬೈ ಮಾಡಿದ್ರು ನಮಗೆ ಇಲ್ಲಿ ಬೈ ಮಾಡಿದ್ರು ನಮಗೆ ಮಿನಿಮಮ್ 36% ಬಂದಿದೆ, 33% ಬಂದಿದೆ. ಸೊ ನಾವು ಒಂದು 30% ಬಂದರೂ ನಾವು ಆರಾಮಾಗಿ ಎಕ್ಸಿಟ್ ಆಗ್ಬೋದು. ಒಂದೊಳ್ಳೆ ಗುಡ್ ಡೀಸೆಂಟ್ ರಿಟರ್ನ್ ಅಂತೇಳಿ ಎಕ್ಸಿಟ್ ಆಗ್ಬೋದು. ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಬೈ ಮಾಡಿರೋ ಒಂದು ಒಳ್ಳೆ ಸೂಪರ್ ಡೂಪರಲ್ಲಿ ನಮಗೆ ಸಿಗ್ತಾಯಿತ್ತು. ಹೇಗೆ ನಾನು ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ಮತ್ತು ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ ವಿಡಿಯೋನೂ ಅಲ್ಲ ಇದು. ಈಗ ಪ್ರೆಸೆಂಟ್ ಏನಾಗ್ತಿದೆ ಅಂತೇಳಿ ನೀವೇ ಅನಾಲಿಸಿಸ್ ಮಾಡಿ ಎಂಟ್ರಿ ತೊಗೊಬೇಕಾಗುತ್ತೆ. ನಾನು ಯಾಕೆಂದರೆ ಈಗ ಪ್ರೆಸೆಂಟ್ ಪ್ರೈಸನ್ನು ನಾನು ಏನು ಹೇಳೋಕ್ಕಾಗಲ್ಲ. ನಿಮಗೆ ಫಿಬೊನಾಚಿ ಟೂಲ್ ಗೊತ್ತಿದೆ, ಏನು ಬಂದರೆ ಏನು ಮಾಡಬೇಕು ಅಂತೇಳಿ. ನನ್ನ 0.618 ಬಂದಾಗ ಎಂಟ್ರಿ ಆಗ್ತೀನಿ. 0.718 ಬಂದು ಅಂದರೆ ಅಲ್ಲೊಂದು ಸ್ವಲ್ಪ ಅವರೇಜ್ ಮಾಡ್ಕೋತೀನಿ. ಸೊ ಇದು ಒಂದು ಲಾಜಿಕ್ಕು, ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಈ ಎಲ್ಲಿಂದ ಎಲ್ಲಿಗೆ ಎಷ್ಟು ಬರುತ್ತೆ ಅಂಥೇಳಿ. ಯಾವೊಂದು ಪ್ರೈಸಲ್ಲಿ ನೀವು ಎಂಟ್ರಿ ಆಗಬೇಕು ಅಂಥೇಳಿ ನಿಮಗೆ ಒಂದು ಕ್ಲಾರಿಟಿ ಗೊತ್ತಿರೋ ಸಾಕು. ಇನ್ನು ಈಗ ಲಾಂಗ್ ಟರ್ಮ್ ಕ್ಯಾರಿ ಮಾಡೋರೆಲ್ಲ ಯಾವ ರೀತಿ ಮಾಡ್ಬೋದಪ್ಪ ಅಂತೇಳಿದ್ರೆ, ರುಪಿ ಕಾಸ್ಟ್ ಅವರೇಜಿಂಗ್ ಮೆಥಡ್ ಮಾಡಿದರೆ ಡೈಲಿ ಟೈಮ್ ಫ್ರೇಮಿಗೆ ಬಂದು RSI ಯಾವಾಗ 30 ಬಂದಿರುತ್ತೆ ಆವಾಗ ಅವರೇಜ್ ಮಾಡ್ತಾ ಬಂದರೆ ಒಂದೊಳ್ಳೆ ಸೂಪರ್ ಡೂಪರ್ ರಿಟರ್ನ್ಸ್ ಅಂತಲೇ ಹೇಳ್ಬೋದು ಲಾಂಗ್ ಟರ್ಮ್ಗೆ. ನೋಡಿ, ಈ ಒಂದು ಪಾಯಿಂಟು ಇಲ್ಲೆಲ್ಲ ನೀವು ಅವರೇಜ್ ಮಾಡ್ತಾ ಹೋದರೆ ಒಂದೊಳ್ಳೆ ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ಬರೀ ಇದೊಂದೇ ಸ್ಟಾಕ್ ಅಂತಲ್ಲ. ಈಗ ಒಂದು ರಿಲಯನ್ಸ್ ನೋಡೋಣ ಬನ್ನಿ. ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಿ, ವೀಕ್ಲಿಗೆ ಬರ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ RSI 30 ಬಂದಿದೆ, ಒಂದೊಳ್ಳೆ ಸೂಪರ್ ಡೂಪರಲ್ಲಿ ಕೊಟ್ಟಿದೆ. ಅದಾದಮೇಲೆ ಇವಾಗ ಏನಾಗಿದೆ, ಏನು ಮಾಡ್ಬೋದು ಅಂತ ನೀವು ಥಿಂಕ್ ಮಾಡಿ ನೀವು. ಯಾಕೆಂದರೆ ನಾನು ಪ್ರೆಸೆಂಟ್ ಪ್ರೈಸ್ ಮೇಲೆ ನಾನು ಅನಾಲಿಸಿಸ್ ಮಾಡೋಂಗಿಲ್ಲ. ಆಮೇಲೆ ಇಲ್ಲಿ ನೋಡ್ಬೋದು, ಈ ಒಂದು ಪಾಯಿಂಟಲ್ಲಿ ಬೈ ಮಾಡಿದರೆ ಈ ಪಾಯಿಂಟು ಇಲ್ಲ, ಈ ಪಾಯಿಂಟಲ್ಲಿ ನಾವು ಎಕ್ಸಿಟ್ ಮಾಡ್ಬೋದು. ಅದಾದಮೇಲೆ ಇಲ್ಲೊಂದು ನೋಡಿ, ಇಲ್ಲಿ ಎಂಟ್ರಿ ಆಗಿದರೆ
ಈ ಪಾಯಿಂಟಲ್ಲಿ ನಾವು ಎಂಟ್ರಿ ಆಗಿದ್ರು ಕೂಡ ಒಂದು ಒಳ್ಳೆ ರ್ಯಾಲಿನ ಎಂಜಾಯ್ ಮಾಡ್ಬೋದಾಯಿತು. ಇನ್ನು ಇನ್ಫೋಸಿಸ್ ನೋಡೋಣ ಬನ್ನಿ. ಇನ್ಫೋಸಿಸಲ್ಲೂ ಅಷ್ಟೇ ನೋಡಿ, RSI 30 ಬಂದಿದೆ, ಎಂಟ್ರಿ, ದೆನ್ ಇಲ್ಲಿಗೆ ಎಕ್ಸಿಟ್. ಈ ಪಾಯಿಂಟಲ್ಲೂ ಅಷ್ಟೇ ನೋಡ್ಬೋದು, ಇಲ್ಲೂ ಅಷ್ಟೇ RSI 30 ಬಂದಿದೆ, ಇಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್. ಇಲ್ಲಿ ಫ್ರೆಷರ್ಸ್ ಯಾರ್ಯಾರಿದ್ದಾರೆ ಅಂದರೆ ಹೊಸ್ದಾಗಿ ಈಗ ಸ್ಟಾಕ್ ಮಾರ್ಕೆಟು ಎಂಟ್ರಿ ಆಗಿರೋರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಇದೊಂದು ಗುಡ್ ಲರ್ನಿಂಗ್ ಅಂತಲೇ ಹೇಳ್ಬೋದು. ಕೆಲವೊಂದು ಟೈಮಲ್ಲಿ ಸ್ಟಾಕ್ ಯಾವ ರೀತಿ ಹುಡ್ಕೋದು ಏನು ಅಂತ ಗೊತ್ತಾಗೋದಿಲ್ಲ. ಸೊ ಈ ಥರ ನಾವು ಮಾಡ್ಕೊಂಡು ಹೋಗ್ಬೋದು. ಇನ್ವೆಸ್ಟ್ಮೆಂಟ್ ಮಾಡೋರು ಸಹ ಇದೇ ಥರನೇ ಮಾಡ್ಬೋದು. ಮತ್ತು ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ ವಿಡಿಯೋನೂ ಅಲ್ಲ ಇದು. ಸೊ ನೋಡಿರಲ್ಲ, ಒಂದು ಬರೀ ಸಿಂಪಲ್ ಒಂದು RSI ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತೇಳಿ. ಇನ್ನು ನಿಫ್ಟಿ ನೋಡೋದಾದ್ರು ಅಷ್ಟೇ ನೀವು ನೋಡ್ಬೋದು. ಇಲ್ಲಿ ನೋಡಿ, RSI 30 ಬಂದಾಗ ಎಂಟ್ರಿ ಆದರೆ ನೋಡಿ ಒಂದೊಳ್ಳೆ ಸೂಪರ್ ಡೂಪರ್ ಅಲ್ಲಿ ಈ ಒಂದು ಪಾಯಿಂಟಲ್ಲಿ ಅಷ್ಟೇ RSI 30 ಒಂದು ಫುಲ್ಲು ಒಂದು ಒಳ್ಳೆ ಬಿಗ್ ರ್ಯಾಲಿ ಅಂತಲೇ ಹೇಳ್ಬೋದು. ಬಟ್ ಸ್ಟಾಪ್ ಲಾಸ್ ಕೊಡುತ್ತೆ, ನಾವು ಸ್ಟಾಪ್ ಲಾಸ್ ತೊಗೊಂಡು ಹೊರಗೆ ಬರಬೇಕಾಗುತ್ತೆ. ಇಲ್ಲಾಂದರೆ ಇದರಿಂದ ನಾವು ಹೆಂಗೆ ಹೊರಗೆ ಬರಬೇಕು ಅಂತೇಳಿ ನಾವು ಥಿಂಕ್ ಮಾಡಬೇಕಾಗುತ್ತೆ. ನಾನು ಆ್ಯಕ್ಚುಲಿ ನಿಫ್ಟಿ 50ನಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅದರಲ್ಲಿ ನಾವು ಬೈ ಮಾಡೋಕ್ಕಲ್ಲ, ನಾವು ಫ್ಯೂಚರ್ಸಲ್ಲಿ ಬೈ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಫ್ಟಿ 50ನಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ. ಸ್ಟಾಕ್ಸಲ್ಲಿ ಬೈ ಮಾಡ್ತೀನಿ, ಹೋಲ್ಡ್ ಮಾಡ್ತೀನಿ. ನಾನು ಟಾರ್ಗೆಟ್ ಅಚೀವ್ ಆಯಿತು ಅಂದರೆ ಎಕ್ಸಿಟ್ ಮಾಡ್ತೀನಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಯಾವ ರೀತಿ ಏನು ಅಂತೇಳಿ ಸಿಂಪಲ್ ಬರೀ RSI ಸಿಂಪಲ್ ಇಂಡಿಕೇಟ್ರಿಂದ ನಾವು ಒಂದು ಒಳ್ಳೆ ಡೀಸೆಂಟ್ ರಿಟರ್ನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಫ್ಯೂಚರ್ ಆ್ಯಂಡ್ ಆಪ್ಷನ್ಗಿಂತನೂ ಒಳ್ಳೆ ಸೂಪರ್ ಡೂಪರ್ ರಿಟರ್ನ್ ಮಾಡ್ಬೋದು ನಮ್ಮ ಹತ್ರ ಕ್ಯಾಶ್ ಜಾಸ್ತಿ ಇತ್ತು ಅಂತೇಳಿದ್ರೆ. ಚಿಕ್ಕ ಪುಟ್ಟ ಆದರೆ ಒಂದು ಸ್ವಲ್ಪ ನಮಗೆ ಪ್ರಾಫಿಟ್ ಅಷ್ಟು ನಮಗೆ ಅಷ್ಟು ಅಂದರೆ ನಮಗೆ ಕಣ್ಣು ಕುಕ್ಕೋ ಥರ ಇರೋದಿಲ್ಲ. ಒಂದು ದೊಡ್ಡ ಕ್ಯಾಪಿಟಲ್ ಇತ್ತು ಅಂದರೆ ಒಂದು 30%ಗೆ ಒಳ್ಳೆ ಡೀಸೆಂಟ್ ರಿಟರ್ನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.